ಕಳೆದ 5 ತಿಂಗಳು ನಮ್ಮನ್ನು ಕಣ್ಣಿನ ಗುಡ್ಡೆಯ ಹಾಗೆ ದೇವರು ಪರಿಪಾಲನೆ ಮಾಡಿದನು. ಈ 6ನೇ ತಿಂಗಳಿಗೆ ನಾವು ದೇವರ ಸಮ್ಮುಖದಲ್ಲಿ ಆರಂಭದ ಗಳಿಗೆಯಲ್ಲಿ ಅವನ ಮುಖವನ್ನು ಅನ್ವೇಷಿಸಿ ನಾವು ಅವನ ಪಾದಕ್ಕೆ ಬಂದಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತ ಮನುಷ್ಯನಿದ್ದಾನೋ ಎಂದು ದೇವರು ಪರಲೋಕದಿಂದ ನೋಡ್ತಾ ಇದ್ದಾನಂತೆ. ಇವತ್ತು ಯೇಸುವಿನ ನಾಮದಲ್ಲಿ ಪರಲೋಕದಿಂದ ದೇವರು ನೋಡುವಾಗ ನಿನ್ನ ಹೃದಯದಲ್ಲಿ ಒಂದೇ ಒಂದು ಕೋರಿಕೆ ಇರಲಿ. ಕಳೆದ 5 ತಿಂಗಳು ನಡೆಸಿದ ದೇವರು ಈ 6ನೇ ತಿಂಗಳಿಂದ ಮುಂದೆ ಇರುವ ಪ್ರತಿಯೊಂದು ದಿನವೂ ನಿನ್ನಿಂದ ಆಶೀರ್ವದಿಸಲ್ಪಟ್ಟ ದಿನವಾಗಲಿ ಎಂಬುದಾಗಿ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ. ಇವತ್ತಿನಿಂದ ಅನೇಕ ಶಾಲೆಗೆ ಹೋಗುವ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಇವತ್ತಿಂದ ಓಪನ್ ಆಗಿದೆ ಅಂತ ಕಾಣುತ್ತೆ. ಅಂಥವ್ರು ಯಾರಾದರೂ ಇದ್ದೀರಾ? ಒಂದು ನಿಮಿಷ ಎದ್ದು ನಿಂತ್ಕೊಂಡ್ರೆ ನಿಮ್ಮನ್ನು ಬ್ಲೆಸ್ ಮಾಡಿಬಿಡ್ತೀನಿ ಒಂದು ಮಾತಲ್ಲಿ. ಕರ್ತನೆ, ಈ ಮಕ್ಕಳನ್ನು ನಿನ್ನ ಕೈಲಿ ಕೊಡ್ತೇನೆ. ಆರಂಭದ ದಿನದಿಂದಲೇ ಈ ವರ್ಷ ಸಂಪೂರ್ಣವಾಗಿ ಸಂವತ್ಸರದ ಪ್ರಾರಂಭದಿಂದ ಸಂವತ್ಸರದ ಕೊನೆಯವರೆಗೂ ಸುಭಿಕ್ಷೆಯನ್ನು ಉಂಟು ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ ಕರ್ತನು ಈ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸು. ಇವರಿಗೆ ಬೇಕಾದ ಜ್ಞಾನ, ವಿವೇಕ, ತಿಳುವಳಿಕೆ, ಸಾಮರ್ಥ್ಯ ಕೊಟ್ಟು ಇವರು ಕರ್ತನೇ ನಿನ್ನ ನಾಮದ ಮಹಿಮೆಯನ್ನು ಕಾಣತಕ್ಕಂತೆ ಇವರನ್ನು ಆಶೀರ್ವಾದ ಮಾಡು. ಇವರ ವಿದ್ಯಾಭ್ಯಾಸದಲ್ಲಿ ಉನ್ನತವಾದಂಥ ಯಶಸ್ವಿಯನ್ನು ಕಾಣತಕ್ಕಂತೆ ಇವರನ್ನು ಬ್ಲೆಸ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ಒಂದು ವಾಕ್ಯ ಓದೋಣ. 1 ಸಮುವೇಲನ ಪುಸ್ತಕ, ಬುಕ್ ಆಫ್ 1 ಸ್ಯಾಮ್ಯುಯಲ್ ಚಾಪ್ಟರ್ 30, 30ನೇ ಅಧ್ಯಾಯದ 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಈ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸ್ಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ಯಶಸ್ವಿನ ತಿಂಗಳು, ದ ಮಂತ್ ಆಫ್ ಸಕ್ಸಸ್. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಯಶಸ್ವಿನ ತಿಂಗಳು. ಇಲ್ಲಿ ನಾವು ಓದಿದಂಥ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದವಾಕ್ಯ. ಅನೇಕ ಆವರ್ತಿ ನಾನು ದೇವರ ಈ ವಾಕ್ಯದಲ್ಲಿ ನಿಂತು ಪ್ರಸಂಗ ಮಾಡಿದ್ದೇನೆ. ಆದರೂ ಕಳೆದ ದಿವಸಗಳಿಂದ ನನ್ನ ಹೃದಯದಲ್ಲಿ ಒಂದು ಶಬ್ದ ಮೊಳಗ್ತಾ ಇತ್ತು, ಸಕ್ಸಸ್ ಅನ್ನೋದು, ಯಶಸ್ವಿ ಅನ್ನೋದು ಮೊಳಗ್ತಾ ಇತ್ತು. ನೆನ್ನೆ ರಾತ್ರಿ ವಿದೇಶದಿಂದ ನನ್ನ ಸ್ನೇಹಿತರೊಬ್ಬರು ಅಮೇರಿಕದಿಂದ ಕರೆ ಮಾಡಿ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ರು. ಪ್ರಾರ್ಥನೆ ಮಾಡ್ತಿರುವಾಗ ಮತ್ತೆ ಈ ಪದ ನನ್ನಲ್ಲಿ ಉಕ್ಕಿ ಬಂತು. ಆಗ ನಾನು ಅವ್ರಿಗೆ ಹೇಳಿದೆ, ಮೋಸ್ಟ್ ಪ್ರಾಬಲ್ಲಿ ಈ ತಿಂಗಳಿಗೆ ದೇವರು ಕೊಡುವ ವಾಗ್ದಾನ ಈ ಪದದಲ್ಲಿ ಅಡಕವಾಗಿದೆ ಅಂತ. ಅದರಿಂದಲೇ ನಾನು ಹೇಳಿದೆ, ಒಂದೇ ಒಂದು ಪದ, ಸಕ್ಸಸ್, ಯಶಸ್ವಿ. ಯಶಸ್ಸನ್ನೋದು ಹೇಗೆ ಬರುತ್ತೆ? ನಾನು ಇವತ್ತು ಪ್ರೊಫೆಟಿಕಲ್ ವರ್ಡನ್ನು ರಿಲೀಸ್ ಮಾಡ್ತೇನೆ. ಬರುವ ಭಾನುವಾರದಂದು ಅದರ ಸುವಿಸ್ತಾರವಾಗಿ ಅದರ ಕುರಿತು ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಓದಿದಂಥ ವಾಕ್ಯದಲ್ಲಿ ದಾವೀದನು ತನ್ನ ಜೀವನದ ಬಹಳ ಕತ್ತಲೆಯ ಅನುಭವ, ಕಷ್ಟಕರವಾದಂಥ ಅನುಭವ, ದೇವರ ವಾಕ್ಯದಲ್ಲಿ ಕೀರ್ತನೆಕಾರನಿಗೆ ಹೇಳ್ತಾನೆ, ನೀನು ಕಾರ್ಗತ್ತಲೆ ಕಣಿವೆಯಲ್ಲಿ ಹಾದು ಹೋದರೂ ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ, ನಿನಗೆ ಯಾವ ಭಯವೂ ಇರೋದಿಲ್ಲ, ಕಾರಣ ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ದೇವರು ಹೇಳ್ತಾನೆ. ಇಲ್ಲಿ ದಾವೀದನ ಜೀವನದಲ್ಲಿ ದೇವರ ಪ್ಲಾನಿನ ಪ್ರಕಾರ ಇಳಿದು ಬಂದನು. ಇವನ ಜೀವನದಲ್ಲಿ ಹೋರಾಟ ಆರಂಭವಾದದ್ದು ಅವನ ತಲೆಯಲ್ಲಿ
ಸಮುವೇಲನ ಎಣ್ಣೆ ಸುರಿದ ಗಳಿಗೆಯಿಂದ ಆರಂಭವಾಯಿತು. ಅಲ್ಲಿಂದ ಒಮ್ಮೆ ಕರಡಿ ಬರುತ್ತೆ, ಒಮ್ಮೆ ಸಿಂಹ ಬರುತ್ತೆ, ಗೋಲ್ಯಾತನ್ ಬರ್ತಾನೆ, ಸೌಲನು ಈಟಿ ತಗೊಂಡು ಎಸಿತಾನೆ. ಜೀವನದಲ್ಲಿ ಯಾವಾಗಲೂ ಇವನ ಲೈಫ್ ಹೋರಾಟದಲ್ಲೇ ಮುಂದುವರಿತಾ ಇತ್ತು. ಆದರೂ ಇವನ ಸಂಗಡ ದೇವರು ಇದ್ದಿದ್ದರಿಂದ ಅಭಿಷೇಕ ಮಾಡುವ ದೇವರು ಅಭಿಷೇಕ ಮಾಡಿ ಥ್ಯಾಂಕ್ ಯು ಹೇಳಿ ಹೋಗುವ ದೇವರಲ್ಲ. ನಿನ್ನ ಜೀವನ ಪರ್ಯಂತವಾಗಿ ಅಭಿಷೇಕದಲ್ಲಿ ನಿನ್ನನ್ನು ನಡೆಸ್ತಾನೆ. ಈ ಅಭಿಷೇಕ ಕೇವಲ ತತ್ತಲ್ಲಲ್ಲ ಅಂತ ಹೇಳಿ ಎರಡು ಅನ್ಯ ಭಾಷೆ ಹೇಳಿಬಿಟ್ಟು ಮುಗಿಸುವಂಥದ್ದಲ್ಲ. ಈ ಅಭಿಷೇಕ ಎನ್ನದು ಶತ್ರು ತಂದೊಡ್ಡುವ ಪ್ರತಿಯೊಂದು ನೊಗಗಳನ್ನು ಮುರಿಯುವುದಕ್ಕೆ ದೇವರು ಕೊಡುವ ವರವಾಗಿರುತ್ತದೆ. ಆ ವರದಲ್ಲಿ ಹಾದು ಹೋಗುತ್ತಿರುವಂಥ ದಾವೀದನ ಜೀವನದಲ್ಲಿ ಅನೇಕ ಏರುಪೇರುಗಳು ಬಂತು. ಕಡೆಗೆ ತನ್ನ ಜೀವನದಲ್ಲಿ ತಾನು ಎಷ್ಟು ಒಳ್ಳೆಯದು ಮಾಡಿದ್ರೂ ಅವನಿಗೆ ಕೆಟ್ಟದ್ದೇ ಬರ್ತಾ ಇದೆ, ಹೋರಾಟ ಬರ್ತಾ ಇದೆ. ಬೇಕಾದರೆ ಸೌಲನನ್ನು ಕೊಲ್ಲುವುದಕ್ಕೆ ಅವಕಾಶ ಇತ್ತು. ಆಗಲೂ ಅವನು ಹೇಳ್ದ, ಅಭಿಷಕ್ತನನ್ನು ನಾನು ಹೇಗೆ ಕೊಳ್ಳಲಿಕ್ಕೆ ಸಾಧ್ಯ? ಅಭಿಷಕ್ತನನ್ನು ಮುಟ್ಟಬಾರದು, ಅವನನ್ನು ಟಚ್ ಮಾಡಬಾರ್ದು ಅನ್ನೋದನ್ನು ಬೈಬಲ್ ಹೇಳ್ತದಲ್ಲ, ದೇವರ ಗ್ರಂಥ ಹೇಳುತ್ತೆ, ವೇದವಾಕ್ಯ ಹೇಳುತ್ತೆ. ಅದರಿಂದ ಅವನನ್ನು ಕೊಲ್ಲಕ್ಕೆ ಹೋಗಲಿಲ್ಲ. ಆದರೆ ಸೌಲನು ಇವನನ್ನು ಕೊಲ್ಲುವುದಕ್ಕೆ ವಂಚಾಗ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಆಕೀಶ್ ರಾಜನ ಬಳಿಗೆ ಹೋಗ್ತಾನೆ, ಅಲ್ಲಿ ಆಶ್ರಯ ಪಡಿತಾನೆ. ಅಲ್ಲಿಂದ ಯುದ್ಧ ಬರುವ ಸಮಯದಲ್ಲಿ ಯಹೂದ್ಯರಿಗೆ ವಿರುದ್ಧವಾಗಿ ದಾವೀದನು ಹೋಗೋಕ್ಕೆ ರೆಡಿ ಆಗ್ಬಿಡ್ತಾನೆ. ಅಷ್ಟು ಅವನ ಜೀವನದಲ್ಲಿ ಹೆಂಗಾದರೂ ಒಂದು ಉಳಿಗಾಲ ಇದ್ದರೆ ಸಾಕಪ್ಪ, ಉಳಿದ್ರೆ ಸಾಕು ಅನ್ನೋ ರೀತಿಯಲ್ಲಿ. ಆದರೆ ಜೊತೆಗಿರುವ ಅರಸರುಗಳು ಹೇಳಿದ್ರು, ಇವನು ನಂಬಕ್ಕಾಗಲ್ಲ, ಅವ್ರ ಜೊತೆ ಸೇರಿಕೊಂಡು ನಮಗೆ ವಿರುದ್ಧವಾಗಿ ಏನಾದರೂ ಮಾಡಿಬಿಡ್ತಾನೆ, ಬೇಡ ಅಂತ ಇವನನ್ನು ದೂರ ತಳ್ತಾರೆ. ಆಕೀಶ್ ರಾಜನ್ ಹೇಳ್ತಾನೆ, ನಾನು ನಿನ್ನಲ್ಲಿ ಯಾವ ದೋಷನೂ ಕಾಣಲಿಲ್ಲ, ನಾನು ನಿನ್ನನ್ನು ನೋಡಿದ್ರೆ ದೂತನ ಥರ ಇದೆಯಾ, ನನಗೆ ಗೊತ್ತು ನೀನು ಯಾವ ತಪ್ಪು ಮಾಡಿಲ್ಲ, ನೀನು ಒಳ್ಳೆಯವನು ಅನ್ನೋದು ಗೊತ್ತು. ಆದರೆ ಏನು ಮಾಡ್ತೀಯ, ಉಳಿದವ್ರಿಗೆ ಯಾರಿಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ, ಅಭಿಪ್ರಾಯ ಇಲ್ಲ. ಅದರಿಂದ ದಯವಿಟ್ಟು ನೀನು ಹೋಗಿ ವಿಶ್ರಾಂತಿ ಪಡೆಯುವಂಥ 3 ದಿವಸ ಯಾತ್ರೆ ಮಾಡಿ ಅವನು ಚಿಕ್ಲಾಗ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾನೆ. ಚಿಕ್ಲಾಗಿನಲ್ಲಿ ತನ್ನ ಪರಿವಾರ ವಾಸ ಮಾಡುವಂಥ ಪಟ್ಟಣ. ಅಲ್ಲಿಗೆ ಇನ್ನೇ ಹೋಗಲಿ ಬಿಡು, ಯುದ್ಧ ಇಲ್ಲದ್ರು ಹೆಂಡತಿ ಮಕ್ಕಳ ಹತ್ರ ಸಮಾಧಾನವಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ 600 ಜನರ ಸಮೇತವಾಗಿ ದಾವೀದನು ಚಿಕ್ಲಾಗ್ ಪಟ್ಟಣಕ್ಕೆ ಬರುವಾಗ ಆ ಪಟ್ಟಣದನ್ನು ಕಾಣುವಂಥ ಒಂದು ವಾತಾವರಣ, ಪಟ್ಟಣ ಎಲ್ಲ ಸುಟ್ಟಾಕಿದ್ದಾರೆ. ಹೆಂಡತಿ ಮಕ್ಕಳನ್ನೆಲ್ಲ ಶತ್ರುಗಳು ಹಿಡ್ಕೊಂಡು ಹೋಗಿದ್ದಾರೆ. ಅವರು ಜೀವಂತವಾಗಿದ್ದಾರೋ ಸತ್ತೋಗಿದ್ದಾರೋ, ಯಾರು ಬಂದರು ಯಾರು ಹಿಡ್ಕೊಂಡೋದ್ರು ಯಾವ ಸೂಚನೆ ಇಲ್ಲ. ಎಲ್ಲವೂ ಕತ್ತಲೆಯಾಗಿರುವ ಪರಿಸ್ಥಿತಿ ಆಗಿರುವಂಥದ್ದೇ. ಅಲ್ಲೆಲೂಯ್ಯ. ನಾವು ವೇದವಾಕ್ಯ ಓದುವಾಗ ಅಲ್ಲಿ ಕಾಣ್ತೀವಿ, ಅಮಾಲೇಕ್ಯರು ದಂಡೆತ್ತಿ ಬಂದು ಆ ಪಟ್ಟಣ ಚಿಕ್ಲಾಗನ್ನು ಬೆಂಕಿಯಿಂದ ಸುಟ್ಟಾಕ್ಬಿಟ್ಟಿದ್ದಾರೆ, ಹೆಂಡತಿ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಎಂಬುದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಗ 600 ಜನ ಈ ದಾವೀದನ ಹಿಂಬಾಲಕರಾಗಿ ದಾವೀದನ ಜೊತೆಯಲ್ಲೇ ನಡೆದವರು, ಅವನ ಕಷ್ಟ ಸುಖಗಳಲ್ಲಿ ಎಲ್ಲ ಸಂದರ್ಭಗಳ ಜೊತೆ ಇದ್ದ ಈ 600 ಜನ ಈ ಸೀನು ನೋಡಿದ ಮೇಲೆ ಅವರು ಹೇಳಿದ್ರು, ಇನ್ನು ಇವನ ಜೊತೆ ಹೋಗೋದ್ರಿಂದ ಯಾವ ಅರ್ಥ ಇಲ್ಲ, ಇನ್ನೇನು ಉಳಿದಿದೆ. ಅವರು ಸಹ ಕಲ್ ತಗೊಂಡ್ರು, ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಕಲ್ ತಗೊಂಡು ಹೊಡೆಯೋದಕ್ಕೆ ಬರುವ ಪರಿಸ್ಥಿತಿ. ಆ ಸಂದರ್ಭದಲ್ಲೂ ದಾವೀದನು ಅಧೈರ್ಯಗೊಳ್ಳದೆ ಇರುವಾಗ ಅವನ ಜೀವನದಲ್ಲಿ ಅವನು ಯಶಸ್ವಿಗೆ ಕಂಡುಕೊಂಡಂಥ ಒಂದೇ ಒಂದು ಮಾರ್ಗ, ಅವನ ತೋಳು ಬಲದಿಂದಲ್ಲ, ಅವನ ಜ್ಞಾನದಿಂದಲ್ಲ, ಅವನ ಸೈನ್ಯದ ಬಲದಿಂದಲ್ಲ, ಅವನು ಕಂಡುಕೊಂಡಿದ್ದು ಅವನು ದೇವರ ಮುಖವನ್ನು ಪ್ರತಿಕೂಲ ಸಂದರ್ಭದಲ್ಲೂ ಅವನು ದೇವರ ಮುಖವನ್ನು ಅನ್ವೇಷಣೆ ಮಾಡಿದನು. ಇವತ್ತು ಯಾರಾದರೂ ಪ್ರತಿಕೂಲಗಳಲ್ಲಿ ಹಾದು ಹೋಗುತ್ತಾ,
ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಂದು ಎಲ್ಲ ಕಾರ್ಗತ್ತಲೆಯಾಗಿರುವ ಅವಸ್ಥೆ, ಮುಂದಕ್ಕೆ ಹೋಗೋದಕ್ಕೆ ದಾರಿ ಗೊತ್ತಿಲ್ಲ ಎನ್ನುವಾಗ ನಿನ್ನ ಜೀವನ ಪರಾಜಯಗೊಂಡಿರುವುದಾದರೆ ಈ ತಿಂಗಳು ನಿನಗೊಂದು ಶುಭ ವರ್ತಮಾನ ಇದೆ. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಈ ತಿಂಗಳು ಇನ್ನು ಸೋಲಲ್ಲ, ನಿನ್ನ ಜೀವನದಲ್ಲಿ ಗೆಲುವಾಗಿರುತ್ತೆ. ನಿನ್ನ ಜೀವನದಲ್ಲಿ ನಿರಾಶೆಯಲ್ಲ, ನಿನಗೊಂದು ನಿರೀಕ್ಷೆ ಹುಟ್ಟುವಂಥದ್ದಾಗಿರುತ್ತೆ. ಇನ್ನು ನೀನು ಅಪಜಯ ಕಾಣೋದಿಲ್ಲ, ನೀನು ಯಶಸ್ವಿಯನ್ನು ಕಾಣುವಂಥನಾಗಿ. ಕಮಾನ್ ಸಂಬಡಿ, ಯಾರಾದರೂ ನಂಬುವವರು ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳುವಂಥರಾಗ್ರಿ. ಈ ಯಶಸ್ಸು ಅನ್ನೋದು ಬೈಬಲ್ನಲ್ಲಿ ಕೇವಲ ಸಂಪತ್ತನ್ನು ಗಳಿಸೋದು, ಹೆಸರು ಗಳಿಸೋದು, ಬಲ ಹೊಂದೋದು, ಇದೆಲ್ಲ ಸಕ್ಸಸ್ ಅನ್ನೋದು ಅಥವಾ ಯಶಸ್ಸು ಅನ್ನೋದು ನೋಯಿಂಗ್ ಗಾಡ್ಸ್ ವಿಲ್, ದೇವರ ಚಿತ್ತ ಏನು ಎಂದು ಅರ್ಥ ಮಾಡಿಕೊಳ್ಳೋದು ಯಶಸ್ಸಾಗಿರುತ್ತದೆ. ನೋಡ್ರಿ, ಅದು ಹೇಳಿದಾಗ ಸ್ತೋತ್ರ ಹೋಗ್ಬಿಡ್ತು. ಆಮೇಲೆ success is not merely gaining wealth, fame or power. Success is knowing God's will. ದೇವರ ಚಿತ್ತವನ್ನು ಅರಿಯೋದು. ನಂಬರ್ 2, obeying God's word. ದೇವರ ವಾಕ್ಯವನ್ನು ಅನುಸರಿಸೋದು. 3, accomplish God's ಪರ್ಪಸ್. ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರಿಸೋದು. 4, ಎಂಜಾಯಿಂಗ್ ದ ಗಾಡ್ಸ್ ಬ್ಲೆಸ್ಸಿಂಗ್. ನೀನು ದೇವರು ಕೊಡುವ ಆಶೀರ್ವಾದದಲ್ಲಿ ಆನಂದ ಪಡುವುದೇ ಯಶಸ್ಸಿನ ಹಿಂದಿನ ಡೆಫಿನಿಷನ್. ಆಮೇನ್. ನಾವೇನು ತಿಳ್ಕೊತೀವಿ, ಹಣ, ಹೆಸರು, ಪದವಿ, ಸ್ಥಾನ ಇದು ಬಂದ್ಬಿಟ್ರೆ ನನ್ನ ಜೀವನದಲ್ಲಿ ಯಶಸ್ವಿ ಅದೇ. ನೋ ವೇ. ಒಂದು ಆತ್ಮಿಕನ ಜೀವನದಲ್ಲಿ ಯಶಸ್ಸು ಅನ್ನೋದು ಆ ಪದ, ಸಕ್ಸಸ್ ಅನ್ನೋ ಪದ, ಅವನು ದೇವರ ಚಿತ್ತವನ್ನು ಅನುಸರಿಸುವುದು, ದೇವರಿಗೆ ವಿಧಿಯನಾಗುವುದು, ದೇವರ ವಾಕ್ಯಕ್ಕೆ ವಿಧಿಯನಾಗುವುದು ಮತ್ತು ದೇವರ ಉದ್ದೇಶವನ್ನು ನೆರವೇರಿಸುವುದು. ಆ ನಂತರ ದೊರಕುವ ದೈವಿಕವಾದ ಆಶೀರ್ವಾದದಲ್ಲಿ ಆನಂದ ಪಡುವವನು, ಅದು ಯಶಸ್ಸಾಗಿರುತ್ತದೆ. ಅದು ನಂಬುವವರು ಮಾತ್ರ. ಆಮೇಲೆ ಹೇಳ್ರಿ, ಈ ತಿಂಗಳು ಕೆಲವರು ದೇವರ ಚಿತ್ತಕ್ಕನುಸಾರವಾಗಿ ನಡೆಯೋದಕ್ಕೆ, ದೇವರ ಉದ್ದೇಶ ಏನು ಎಂದು ದೇವರ ವಚನದ ಮೂಲಕ ಅರ್ಥ ಮಾಡಿಕೊಂಡು ಅದರ ಜೀವನ ಸಾಗಿಸೋದಕ್ಕೆ ಕೆಲವರನ್ನ ದೇವರು ಉಪಯೋಗಿಸಕ್ಕೆ ಹೋಗ್ತಾನೆ. ಈ ತಿಂಗಳು ಅದು ಯಶಸ್ಸಿನ ತಿಂಗಳಾಗಿರ್ತದೆ. ಜೂನ್ ತಿಂಗಳು 2026 ನಿಮ್ಮ ಜೀವನದಲ್ಲಿ ಇದುವರೆಗೂ ಕಾಣದೇ ಇರುವ ಯಶಸ್ಸು ನೀವು ಕಾಣುತ್ತೀರಾ ಎಂದು ಅಭಿಷಕ್ತನಾಗಿರುವ ನಾನು ದೇವರ ಅಭಿಷೇಕದ ಸ್ಥಾನದಲ್ಲಿ ನಿಂತುಕೊಂಡು ನಾನು ಪ್ರವದಿಸ್ತಾ ಇದ್ದೇನೆ. ನೋ ಮೋರ್ ಫೇಲ್ಯೂರ್ಸ್. ಇನ್ನು ಸೋಲಿಲ್ಲ, ಇನ್ನು ಪರಾಜಯ ಇಲ್ಲ. ನಿನ್ನ ಜೀವನದಲ್ಲಿ ಯಶಸ್ಸು ಕಾಣ್ತೀಯ, ನಿನ್ನ ಕುಟುಂಬದಲ್ಲಿ ಯಶಸ್ಸು ಕಾಣ್ತೀಯ, ನಿನ್ನ ಬಿಸ್ನೆಸ್ ಅಲ್ಲಿ ಯಶಸ್ಸು ಕಾಣ್ತೀಯ, ಸೇವೆಯಲ್ಲಿ ಯಶಸ್ಸು ಕಾಣ್ತೀಯ. ಕಮಾನ್. ಸತ್ಯವೇದದ ಪ್ರಮಾಣದಲ್ಲಿ ಯಶಸ್ಸು ಎನ್ನುವುದು biblical success measured by faithfulness to God rather than worldly achievements. ನಾವು ದೇವರಲ್ಲಿ ನಂಬಿಗಸ್ತರಾಗಿರುವುದು ಅದು ನಮ್ಮ ಜೀವನದ ಯಶಸ್ಸಾಗಿರುತ್ತದೆ. ಲೋಕದ ಏನೇನೋ ಸಾಧಿಸ್ಬಿಟ್ಟಿ ಅಂತ ಹೇಳೋದಲ್ಲ ಯಶಸ್ಸು. ನನ್ನ ದೇವರ ಸಮ್ಮುಖದಲ್ಲಿ ನನ್ನ ಕೈಗೆ ದೇವರು ಒಪ್ಪಿಸಿದ ಸೇವೆ ಆಗಬಹುದು, ವಾಗ್ದಾನವಾಗಬಹುದು, ಎಂಥದೇ ಆಗಿರಲಿ, ಅದರಲ್ಲಿ ನಾನು ನಂಬಿಗಸ್ತನಾಗಿದ್ದೀನಿ ಅಂದರೆ ನೀನು ಯಶಸ್ವಿಯನ್ನು ಕಂಡ ವ್ಯಕ್ತಿ ಆಗಿರುತ್ತೀಯ. ಅಂಥವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳುವಂಥರಾಗಿರಿ. ಸಕ್ಸಸ್ ಅನ್ನುವಂಥ ಪದದ ಇಬ್ರು ಪದ ಸ್ವಕಾಲ್. ಅದರ ಅರ್ಥ ಟು ಸಕ್ಸೀಡ್ ಬಿಕಾಸ್ ಆಫ್ ಗಾಡ್ಸ್ ಫೇವರ್ ಅಂಡ್ ಗೈಡೆನ್ಸ್. ನೀನು ಯಶಸ್ಸು ಆಗೋದಕ್ಕೆ ಕಾರಣ
ದೇವರ ದಯೆ ಮತ್ತು ಅವನ ನಿರ್ದೇಶನ. ಆಮೇಲೆ ಏನಕ್ಕೆ ನಿರ್ದೇಶನ ಕೊಡೋದು? ನೀನು ಹೀಗೆ ಹೋಗು, ಇಲ್ಲಿಗೆ ಹೋಗು, ಇದನ್ನು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಗೈಡೆನ್ಸ್ ಕೊಡ್ತಾರಲ್ಲ, ಅದೇ ಈ ಸಕ್ಸಸ್ಸಿನ ಅರ್ಥ. ಪ್ರೈಸ್ ಗಾಡ್. ನಾವು ಯಾರು ನಮ್ಮ ತೋಳು ಬಲದಿಂದಲೋ, ಹಣ ಬಲದಿಂದಲೋ, ವಾಕ್ಚಾತುರ್ಯದಿಂದಲೋ, ಸಾಮರ್ಥ್ಯದಿಂದಲೋ ಅಲ್ಲ, ದೇವರ ಕೃಪೆಯಿಂದ ಅವನ ಕೊಟ್ಟಂಥ ಆಲೋಚನೆ ಮೇರೆಗೆ, ಅವನ ನಿರ್ದೇಶನದ ಮೂಲಕ ನಾವುಗಳು ಇವತ್ತೇನಾದರೂ ಯಶಸ್ಸು ಕಂಡಿರೋದಾದರೆ ಅದು ಆತನು ಕೊಟ್ಟ ದಾನವಾಗಿರ್ತದೆ ಎಂದು ನಂಬುವವರು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಕೆಲವರು ನನ್ನ ಮುಂದಿನ ದಿನಗಳನ್ನು ನಾನು ಹೇಳ್ತೀನಿ, ಡೇಂಜರಸ್ ಅದು. ಕೆಲವರು ಯಶಸ್ಸು ಸಿಕ್ಕಿದಾಗ ಹಣ ಸ್ವಲ್ಪ ಬಂದರೆ ಸಾಕು, ಸ್ಥಾನ ಬಂದರೆ ಸಾಕು, ಸ್ವಲ್ಪ ಹೆಸರು ಬಂದ್ಬಿಟ್ರೆ ಸಾಕು, ಅವರ ಒಳಗಡೆ ಹರಿಯದೇ ಇರುವ ಅಹಂಕಾರ ಬಂದ್ಬಿಡುತ್ತೆ. ದಟ್ ಈಸ್ ಅ ಡೇಂಜರಸ್. ದ ಸ್ಪಿರಿಚುವಲ್ ಪ್ರೈಡ್ ಬರುತ್ತೆ. ಅಲ್ಲ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಬರ್ತಾಗಿರುವಾಗ ಆಗ ಬರುವಂತಹ ಅಹಂಕಾರ ಡೇಂಜರಸ್. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಅದಲ್ಲ. ನಿನ್ನ ಜೀವನದಲ್ಲಿ ದೇವರು ಜೂನ್ ತಿಂಗಳಲ್ಲಿ ನಿನಗೂ ನಿನ್ನ ತಲೆಮಾರಿಗೂ ಒಂದು ಯಶಸ್ಸಿನ ಬಾಗಿಲನ್ನು ತೆರೀತಾ ಇದ್ದಾನೆ. ಸಕ್ಸಸ್. ಆಮೇಲೆ ಇದನ್ನು ನಾನು ಅಡಿಪಾಯ ಹಾಕಲಿಲ್ಲ ಆದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಎನಿ ಟೈಮ್ you ask God for a direction, you should be willing to respond to the direction. ನೀನು ದೇವರ ಹತ್ರ ಯಾವತ್ತಾದರೂ ಗೈಡೆನ್ಸ್ ಕೇಳಿದ್ರೆ, ಆಲೋಚನೆ ಕೇಳಿದ್ರೆ, ಕೇಳೋದಕ್ಕೆ ಮುಂಚೆ ನೀನು ತೀರ್ಮಾನ ಮಾಡಬೇಕು, ನಾನು ಆತನು ಏನು ಆಲೋಚನೆ ಕೊಟ್ಟರು ಅದಕ್ಕೆ ಶಿರಸ್ಸ ಬಾಗ್ತೀನಿ ಅನ್ನೋದು ನೀನು ತೆಗೆದುಕೊಳ್ಳೋ ತೀರ್ಮಾನ. ನೋಡ್ರಿ ಕೆಲವ್ರಿಗೆ ಸ್ತೋತ್ರನೇ ಬರಲಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ನೀವು ದೇವರಲ್ಲಿ ನಿರ್ದೇಶನ ಕೇಳುವಾಗಲೆಲ್ಲ ನಿರ್ದೇಶನಕ್ಕೆ ಪ್ರತಿಕ್ರಿಯಿಸಲು ನೀವು ಸಿದ್ಧರಿರಬೇಕು. ದೇವರು ಏನು ಹೇಳ್ತಾರೋ ಅದಕ್ಕೆ ನಾನು ವಿಧಿಯನಾಗುತ್ತೇನೆ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ಇಗೋ ನಿನ್ನ ದಾಸನು ನೀನು ಹೇಳಿದಂತೆ ನೆರವೇರಲಿ. ಹಲ್ಲೆಲೂಯಾ. ಒಬೀಡಿಯನ್ಸ್, ವಿಧೇಯತ್ವ ದೊಡ್ಡ ಪಾತ್ರವನ್ನು ಮಾಡುವಂಥದ್ದಾಗಿದೆ. ಯಶಸ್ಸುಗೊಳಿಸೋದಕ್ಕೆ ಎಲ್ಲರಿಗೂ ಆಸೆ ಇದೆ, ಎಲ್ಲರಿಗೂ ಬಹಳ ಆಸಕ್ತಿ ಇದೆ. ಆದರೆ ಯಶಸ್ಸು ಬರಬೇಕಾದ್ರೆ ನೀನು ದೇವರಲ್ಲಿ ಕೇಳೋದಕ್ಕೆ ಮುಂಚೆ ಯು ಹ್ಯಾವ್ ಟು ಡಿಸೈಡ್. ನೀನು ಮೊದಲು ತೀರ್ಮಾನ ಮಾಡಬೇಕು, ನಾನು ದೇವರು ಏನು ಹೇಳಿದ್ರು ಅದಕ್ಕೆ ರೆಡಿ ಇದ್ದೀನಾ ಅಂತ. ನೀವು ದೇವ್ರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡ್ತೀರಾ, ದೇವ್ರ ಬಳಿಯಲ್ಲಿ ಆಲೋಚನೆ ಕೇಳ್ತೀರಾ, ಮತ್ತು ದೇವರು ನಿಮಗೇನಾದರೂ ಹೇಳಿದ್ರೆ ಅದಕ್ಕೆ ಸಂಪೂರ್ಣರಾಗಿ ನಿಮ್ಮನ್ನೇ ನೀವು ವಿಧಿಯರಾಗಿ ಒಪ್ಪಿಸಿಕೊಡೋದು ಉತ್ತಮ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅನೇಕರು ಮೋಸ ಹೋಗ್ತಾರೆ. ದೇವರ ವಾಕ್ಯ ಕೇಳ್ತಾರೆ, ಅವರು ಅದನ್ನು ಅನುಸರಿಸಿ ನಡೆಯದೆ ಮೋಸ ಹೋಗ್ತಾರೆ. ನೀವು ಅವರಂತೆ ಆಗಬಾರದು. ನೀವು ವಾಕ್ಯ ಕೇಳೋದು ಮಾತ್ರವಲ್ಲ, ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವವರಾಗಿರಬೇಕು. ಕಮಾನ್ ಸಂಬಡಿ, ಹಲ್ಲೆಲೂಯಾ. ಎಲ್ಲರ ಜೀವನದಲ್ಲಿ ಯಶಸ್ಸು ಬೇಕು ಅಂತ ಆಸೆ ಇದೆ. ಆದರೆ ದೇವರು ಹೇಳ್ತಾನೆ, ನೀನು ನನ್ನ ಮಾತಿಗೆ ವಿಧಿಯನಾಗು. ಒಬೀಡಿಯನ್ಸ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ ನೀನು ವಿಧಿಯರಾಗೋದು. ನೋಡ್ರಿ, ಗಮನಿಸ್ರಿ, ಸತ್ಯವೇದ ಗ್ರಂಥದ ಆಧಾರದಲ್ಲಿ ನಾನು ಮಾತನಾಡ್ತೇನೆ. ಕೆಲವರು ಕೇಳ್ತಾರೆ, ದೇವರೇ ಎತ್ತಕ್ಕೋಸ್ಕರ ನಮ್ಮ ಹತ್ರ ಕೆಲವರು ಬಂದು, ಪಾಸ್ಟ್ರೇ ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ಯಾಕೆ ದೇವರು ನನ್ನ ಹತ್ರ ಮಾತನಾಡೋದಿಲ್ಲ? ಥ್ಯಾಂಕ್ ಯು ಜೀಸಸ್. ನಾನು ಹೇಳ್ತೀನಿ, ಧನ್ಯವಾದಗಳು ಸ್ವಾಮಿ, ನೀನು ಮಾತನಾಡದೇ ಇರೋದೇ ಒಳ್ಳೆಯದು. ನೀನು ಅವ್ರನ್ನ ಸಂರಕ್ಷಣೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಅಂತ. ನೋಡ್ರಿ, ಸ್ತೋತ್ರ ಹೇಳಲಿಲ್ಲ. ಏನು ಪಾಸ್ಟ್ರೆ ಹಂಗನ್ಬಿಟ್ರಿ ಅಂತ ಅಲ್ವಾ? ಮಾತು ಕೇಳಿದ್ರೆ, ದೇವರು ಮಾತಾಡಿದ್ರೆ ನೀನು ಅನುಸರಿಸ್ಬೇಕು. ನೀನು ಅನುಸರಿಸಲ್ಲ, ಅದಕ್ಕೆ ದೇವರು ನಿನ್ನ ಹತ್ರ ಮಾತಾಡಲ್ಲ.
ಅರ್ಥ ಆಗಲಿಲ್ಲಲ್ಲ? ತಿರ್ಗಾ ಹೇಳ್ತೀನಿ. ಓ ಕಮಾನ್ ಪಾಸ್ಟ್ರೆ, ನಾವು ಅನುಸರಿಸಿದ್ರೆ ಇರ್ತೀವ ಪಾಸ್ಟ್ರೆ. ನೀವು ಹೇಳಿ ಪಾಸ್ಟ್ರೆ, ನಾವು ಅನುಸರಿಸ್ತೀವಿ, ಆದರೆ ಇಷ್ಟ ಇರೋದು ಮಾತ್ರ ಅನುಸರಿಸ್ತೀವಿ, ಕಷ್ಟ ಇರೋದು ಹಂಗೆ ಬದಿಗೊತ್ತು ಬಿಡ್ತೀವಿ ನಾವು. ನಮ್ಮ ಮೂಗಿಂತಿಗೆ ನಮ್ಮ ದೃಷ್ಟಿಗೆ ಯಾವ್ದು ಸರಿ ಬೀಳುತ್ತೆ ಅದು ಮಾತ್ರ ಅನುಸರಿಸ್ತೀವಿ, ಮಿಕ್ಕಿದಲ್ಲ. ಅಯ್ಯೋ ನಾವು ಮನುಷ್ಯರಲ್ವಾ, ನರ ಹುಳು ನರ ಕ್ರಿಮಿ, ಅಯ್ಯೋ ನಮಗೆ ಬಲಹೀನತೆ ಸೋತ್ರ ಏನೇನು ಹೇಳ್ತೀರ. ಅದಕ್ಕೆ ದೇವರು ನಿಮ್ಮ ಹತ್ರ ಮಾತಾಡಲ್ಲ. ದೇವರು ಮಾತನಾಡಿದ್ರೆ ನೋಡ್ರಿ, ಗಮನಿಸ್ರಿ, ನೀವು ನನ್ನ ಜೊತೆ ಇದ್ದೀರಾ? ಪಕ್ಕದಲ್ಲಿ ಇರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ನಂಗೆ ತಕ್ಕತ್ಕೊಡ್ರಿ ಅಂತ. ಅದಕ್ಕೆ ಗಂಟು ಹಾಕೊಂಡು ಕೂತಿರೋದು. ಸೋತ್ರ ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ ಅಂತೆ, ಮುಖದಲ್ಲಿ ಒಂಚೂರು ಕಾಣ್ತಾ ಇಲ್ಲ. ಸೋತ್ರ ಆಮೇಲೆ ಪರಿಪೂರ್ಣ ಸಂತೋಷ. ಇಲ್ಲಿ ನೋಡ್ರಿ, ಗಮನಿಸ್ರಿ, ಈಗ ದೇವರು ಏನಾದರೂ ನಮಗೆ ಒಂದು ಆಲೋಚನೆ ಕೊಟ್ಟರೆ ನಾವು ಅನುಸರಿಸೋದಕ್ಕೆ ರೆಡಿ ಆಗಿರಬೇಕು. ಆಮೇಲೆ ಒಂದು ಸಾರಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ರೆ, ಯಾವುದೇ ಸಂದರ್ಭ ಸನ್ನಿವೇಶ ಎಷ್ಟೇ ಇಕ್ಕಟ್ಟಾದರೂ ಎಷ್ಟೇ ಪ್ರಯಾಸ ಆದರೂ ನೀವು ಅದಕ್ಕೆ ವಿಧಿಯರಾಗಬೇಕು. ಅಂಥವರ ಬಳಿಯಲ್ಲಿ ದೇವರು ಮಾತಾಡ್ತಾನೆ. ಅಂಥವರ ಬಳಿಯಲ್ಲಿ ದೇವರು ಮಾತಾಡ್ತಾನೆ. ನ್ಯಾಚುರಲ್ ಮೈಂಡ್ ಹೇಳುತ್ತೆ, ಇಟ್ ಈಸ್ ಹೈಲಿ ಇಂಪಾಸಿಬಲ್, ಹೌ ಕ್ಯಾನ್, ಯಾವ ರೀತಿಯಲ್ಲಿ ಇದು? ಸ್ವಾಭಾವಿಕವಾಗಿ ನೋಡುವಾಗ, ಪರಿಸ್ಥಿತಿ ನೋಡುವಾಗ, ಅವತ್ತಿನ ಅವಸ್ಥೆ ನೋಡಿದಾಗ, ಓ ಇದು ದೇವರೆಲ್ಲ ಮಾತಾಡಿದ, ಬೇರೆ ಯಾರೋ ಇರಬೇಕು. ಸಮೂಹಲ್ ಬಾಲಕನು ದೇವಾಲಯದಲ್ಲೇ ಇದ್ದ. ದೇವರು ಕರೆದ್ರು, ಸಮೂಹಲ್ನೇ. ಇವನು ಕೇಳಿರೋ ಶಬ್ದ ಯಾರ್ದು? ಏಲಿ ಯಾಜಕಂದು. ಅವನು ಓಡೋದ ಏಲಿ ಯಾಜಕನ ಹತ್ರ. ಸ್ವಾಮಿ ಕರೆದ್ರ? ನಾನು ಕರೀಲಿಲ್ಲ, ಹೋಗಿ ಮಲ್ಕಳಯ್ಯ. ತಿರ್ಗಾ ಒಂದು ಸ್ವಲ್ಪ ಸಮೂಹಲ್ನೇ ತಿರ್ಗಾ ಹೋದ. ಸ್ವಾಮಿ ಕರೆದ್ರ? ಇಲ್ಲ ಕಣಯ್ಯ, ನಿದ್ದೆ ಮಾಡಕ್ಕೆ ಬಿಡೋ, ಯಾಕೋ ತೊಂದರೆ ಕೊಡ್ತೀಯ, ಹೋಗೋ, ನಾನು ಕರೆದಿಲ್ಲ. ಮೂರನೇ ಸರಿ ಹೋದ. ಅವನು ಎಲ್ಲಿ ಯಾಚಕನಿಗೆ ಅರ್ಥ ಆಯಿತು, ಓ ಮುಂಚೆ ನನ್ನನ್ನು ಕರೆದು ಮಾತನಾಡ್ತಿದ್ದ ಅದೇ ದೇವರ ಶಬ್ದ. ದೈವೋಕ್ತಿ ನಿಂತೋಗಿದ್ದು ಈಗ ದೇವರು ಪುನರಾರಂಭಿಸ್ತಾ ಇದ್ದಾನೆ. ಹಲೋ ಪುನರಾರಂಭಿಸ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಹೇಳ್ಕೊಟ್ರೆ ದೇವರು ಎಲ್ಲಿ ಯಾಜಕನು ಹೇಳಿದನು, ನೆಕ್ಸ್ಟ್ ಟೈಮ್ ಆ ಶಬ್ದ ಕೇಳಿದ್ರೆ, ಈಗ ನಿನ್ನ ಸೇವಕನು, ನೀನು ಮಾತನಾಡು, ನಾನು ಕಮಾ ಹಲೋ ನೀನು ಮಾತನಾಡು, ನಾನು ಕೇಳ್ತೇನೆ. ಕೇಳುವ ಹೃದಯ ನಿಮ್ಮಲ್ಲಿ ಬರಬೇಕು. ಅವನ ಬಾಲಕನಾಗಿದ್ದ. ಈ ವಾಸ್ ನೋ ಎಕ್ಸ್ಪೀರಿಯನ್ಸ್ ಅಬೌಟ್ ಗಾಡ್. ಅವನಿಗೆ ಯು ಡೋಂಟ್ ನೋ ದ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್. ದೇವರ ಸಂಪರ್ಕ ಇಲ್ಲ. ಚಿಕ್ಕ ಹುಡುಗ, ದೇವಾಲಯದಲ್ಲಿ ದೀಪ ಉರಿಸೋದಕ್ಕೆ ಅಮ್ಮ ತಂದು ಬಿಟ್ಟೋಗಿರುವಂಥ ಪ್ರಾಯದಲ್ಲಿ ಅವನಿಗೆ ಏನು ಅರ್ಥ ಆಗುತ್ತೆ? ಆ ಸಮಯದಲ್ಲಿ ಏಲಿ ಯಾಜಕನು ಹೇಳಿದನು, ನೆಕ್ಸ್ಟ್ ಟೈಮ್ ಶಬ್ದ ಕೇಳಿದ್ರೆ, ಇಗೋ ನಿನ್ನ ದಾಸನು, ನಿನ್ನ ಸೇವಕನು, ನಿನ್ನ ಶಬ್ದಕ್ಕಾಗಿ ನಾನು ಕಿವಿಗೊಡುತ್ತೇನೆ, ನೀನು ಮಾತನಾಡು, ನಾನು ಕೇಳ್ತೇನೆ. ಎಷ್ಟು ಜನ ಹೇಳ್ತೀರಾ, ನಿನ್ನ ಯಶಸ್ಸು ಹಣದಲ್ಲಲ್ಲ, ನಿನ್ನ ಯಶಸ್ಸು ಸ್ಥಾನದಲ್ಲಲ್ಲ, ನಿನ್ನ ಯಶಸ್ಸು ಪದವಿಯಲ್ಲ, ನಿನ್ನ ಯಶಸ್ಸು ಮನೆತನದಲ್ಲ, ನಿನ್ನ ಯಶಸ್ಸು ನಿನ್ನ ವಿದ್ಯಾಭ್ಯಾಸದಲ್ಲ, ನಿನ್ನ ಯಶಸ್ಸು ನಿನಗೆ ಎಷ್ಟು ಆಸ್ತಿ ಇದೆ, ಸಂಪತ್ತಿದೆ ಅನ್ನೋದಲ್ಲ. ನಿನ್ನ ಯಶಸ್ಸು ದೇವರ ಸಮ್ಮುಖದಲ್ಲಿ, ಈಗೋ ನಿನ್ನ ಸೇವಕನು, ನೀನು ಮಾತನಾಡು, ನಾನು ಕೇಳ್ತೀನಿ ಅಂದಾಗ ನಿನಗಾಗಿ ಮಾತನಾಡ್ತಾನಲ್ಲ, ಅದು ಯಶಸ್ಸು. ಆಗ ದಾವೀದನು, ಯೆಹೋವನನ್ನು ನಾನು ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ? ಆಮೇನ್. ಎರಡು ಪ್ರಶ್ನೆಗೆ ನನ್ನ ದೇವರು 3 ಉತ್ತರ ಕೊಡ್ತಾ ಇದ್ದಾನೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ಲ? ನೀನು ಬೇಡುವುದಕ್ಕಿಂತ, ಯೋಚಿಸೋದಕ್ಕಿಂತ ಅತ್ಯಧಿಕವಾದದ್ದನ್ನು ಮಾಡುವವನು ನನ್ನ ಕರ್ತನ. ನೀನು ಕೇಳೋದಕ್ಕಿಂತ ಅದಕ್ಕೆ ಉತ್ತರ ದೇವರು ನಿನಗೆ ಕೊಡಲಿಕ್ಕೆ ಹೋಗ್ತಾನೆ. ಕಮ್ ಆನ್ ಸಂಬಡಿ. ಅವನು ಕೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ದಾವೀದನು ಯೆಹೋವನನ್ನು ಕೇಳ್ತಾನೆ, ನಾನು ಈ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ನಂಬರ್ 1 ಹಿಂದಟ್ಟು. ಹಲ್ಲೆಲೂಯಾ.
pursue, ಹಿಂದಟ್ಟು. 2, ಅದು ನಿನಗೆ ಸಿಕ್ಕುವುದು. ಓವರ್ಟೇಕ್. 3, ನೀನು ಎಲ್ಲವನ್ನ ಬಿಡಿಸ್ಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಆಮೇಲೆ ಯು ವಿಲ್ ರಿಕವರ್ ಆಲ್. ನೀನು ಒಂದು ಬಿಡೋದಿಲ್ಲ. ಯಶಸ್ಸಿನ ಹಿಂದಿನ ರಹಸ್ಯ ಏನು ಗೊತ್ತಾ? ನಷ್ಟ ಎಂಬ ಹಣೆ ಪಟ್ಟಿಯಲ್ಲಿ ನಿನ್ನ ಜೀವನ ಅಂತ್ಯವಾಗೋದಿಲ್ಲ. ನಷ್ಟಗಳನ್ನೆಲ್ಲ ನೀನು ಮತ್ತೆ ದೇವರ ಸಮ್ಮುಖದ ಮೂಲಕ, ದೇವರ ಸಾನ್ನಿಧ್ಯಾನದ ಮೂಲಕ, ದೇವರ ಕೃಪೆಯ ಮೂಲಕ ಸಮಸ್ತವನ್ನು ವಾಪಸ್ಸು ಪಡೆಯೋದು ಯಶಸ್ಸಾಗಿರುವಂಥದ್ದಾಗಿದೆ. Come on, somebody shout hallelujah! Hallelujah! 3 ಕಾರ್ಯಗಳು. ಹಿಂದಟ್ಟು, ಅದು ನಿನ್ನ ಸಿಕ್ಕುವುದು. 3, ನೀನು ಎಲ್ಲವನ್ನ ಬಿಡಿಸ್ಕೊಂಡು ಬರ್ವಿ. ಆಮೇಲೆ ಇದನ್ನ ದೇವರು ಮಾತನಾಡ್ತಾ ಇರೋದು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಸಿಚುವೇಶನ್ when there is nothing in the natural that makes sense to what is speaking. ಎಲ್ಲಾದರೂ ಅಲ್ಲಿ ಸ್ವಲ್ಪ ದಾವೀದನ ಚಿತ್ರವನ್ನು ನಿಮ್ಮ ಮುಂದೆ ತಗೊಳ್ರಿ. ಅಲ್ಲಿ ಬಂದ ನೋಡಿದ್ರೆ ಪಟ್ಟಣ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಯಾರು ಬಂದರು, ಯಾರು ಕೊಳ್ಳೆ ಹೊಡೆದ್ರು, ಯಾರು ಹೆಂಡತಿ ಮಕ್ಕಳನ್ನ ಹಿಡ್ಕೊಂಡು ಹೋದ್ರು, ಅವರು ಜೀವಂತವಾಗಿದ್ದಾರೋ ಬದುಕಿದ್ದಾರೋ, ಯಾವ ಮಾರ್ಗವಾಗಿ ಹೋದ್ರು ಏನು ಗೊತ್ತಿಲ್ಲ. ಇವನು ಹಂಗೆ ಕೇಳ್ದ, ದೇವರು ಹಂಗೆ ಉತ್ತರ ಹೇಳಿದ್ರು. ಇವನು ಕೇಳ್ದ, ಆ ಗುಂಪನ್ನು ಹಿಂದಟ್ಟಬಹುದು. ಒಂದು ಗುಂಪು ಬಂದಿದೆ ಅಂತ ಗೊತ್ತು. ಈ ಸ್ತೋತ್ರ ಹೇಳ್ದೆ ಇದ್ದಾಗ ನನಗೂ ಅರ್ಥ ಆಯಿತು. ಏನೋ ಅಟ್ಯಾಕ್ ಬಂದಿದೆ ಅಂತ ಗೊತ್ತು, ಏನೋ ನಂಗೆ ಹೋರಾಟ ಇದೆ ಅಂತ ಗೊತ್ತು, ಎಲ್ಲೋ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ಆದರೆ ಈ ಪ್ರಾಬ್ಲಮ್ ಏನು ಅಂತ ಡಾಕ್ಟರ್ ಕಂಡುಹಿಡಿಯೋಕ್ಕಾಗಲ್ಲ. ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು ವಾಸಿ ಆಗ್ತಾ ಇಲ್ಲ. ಆದ್ರೂ ದೇವ್ರ ಹತ್ರ, ದೇವ್ರೆ ಏನು ಮಾಡ್ಬೇಕು ಹೇಳು, ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ನಾವು ಮಾತಾಡಂಗೆ. ದಾವೀದನ್ ಕೇಳ್ತಾ ಇದ್ದೇನೆ, ಈ ಗುಂಪನ್ನ ಹಿಂದಟ್ಬೋದಾ? ಹಿಂದಟ್ಟು. ಸಿಗ್ತದೆ? ಸಿಕ್ಕೋದು ಮಾತ್ರ ಅಲ್ಲ, ಎಲ್ಲ ವಾಪಸ್ ತಗೊಂಬತ್ತೀಯ. ಇವತ್ತು ಯೇಸುವಿನ ನಾಮದಲ್ಲಿ ಈ ತಿಂಗಳು ದೇವರು ನಿನಗೆ ಹೇಳ್ತಾ ಇದ್ದಾನೆ, ಪರಿಸ್ಥಿತಿ ಏನೇ ಆಗಿರಲಿ, ಪರಿಸ್ಥಿತಿ ನಿನ್ನ ಮುಂದೆ ಏನು ಕಾಣದಿದ್ದರೂ, ಎಲ್ಲ ಸುಟ್ಟಿರುವ ಅವಸ್ಥೆ, ಎಲ್ಲ ಪಟ್ಟಣವನ್ನು ಸುಟ್ಟಾಕಿರೋದು, ಮನೆಯೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿರೋದು, ದವಸ ಧಾನ್ಯಗಳಿಂದ ಹಿಡಿದು ಬೆಳ್ಳಿ ಬಂಗಾರ ವೈಡೂರ್ಯಗಳು ಸಂಪತ್ತುಗಳನ್ನೆಲ್ಲ ಕೊಳ್ಳೆ ಹೊಡ್ಕೊಂಡೋಗಿದ್ದಾರೆ. ಹೆಂಡತಿ ಮಕ್ಕಳನ್ನು ಕೊಳ್ಳೆ ಹೊಡ್ಕೊಂಡೋಗಿದ್ದಾರೆ. ನಿರ್ಜನ ಪ್ರದೇಶ, ಸ್ಮಶಾನ ಮೌನ ಮಾಡಿ ಹೋಗಿದ್ದಾರೆ. ಯಾರು ಅಲ್ಲಿ ಇಲ್ಲ, ಯಾರು ಬಂದರು ಅಂತ ಹೇಳಕ್ಕೂ ಯಾರೂ ಇಲ್ಲ. ಆದರೂ ಅದರ ಮಧ್ಯದಲ್ಲಿ ದಾವೀದನಿಗೆ ಗಂತು, ನಾನು ಕೇಳಬೇಕಾದವನ ಹತ್ರ ಕೇಳಿದ್ರೆ ಹೇಳಬೇಕಾದ ರೀತಿಯಲ್ಲಿ ಅವನು ಹೇಳ್ತಾನೆ. ಇವತ್ತು ಕೇಳಬೇಕಾದವನ ಬಳಿಯಲ್ಲಿ ನೀನು ಕೇಳೋದಕ್ಕೆ ರೆಡಿ ಆದರೆ ಹೇಳಬೇಕಾದವನ 1 ಪಾಯಿಂಟ್ ಎಕ್ಸ್ಟ್ರಾ ನಿನಗಾಗಿ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾನೆ. ಯಾರಾದರೂ ಇದು ಆಗ್ಲತ್ತಿನಲ್ಲಿ ಹೇಳ್ತೀರಾ, ನನ್ನ ಯಶಸ್ಸು ಬರಬೇಕಾದ್ರೆ ನಾನು ಏನು ಮಾಡಬೇಕು ದೇವರೇ? ಪರಿಸ್ಥಿತಿ ಎಲ್ಲ ಹದಗೆಟ್ಟೋಗಿದೆ. ಆ ಟೈಮಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾರಾದರೂ ನೋಡ್ಬೋದು. ಸ್ತೋತ್ರ. ಯಾರು ಬಂದ್ರಯ್ಯ? ನೋ ಐಡಿಯಾ. ಎಲ್ಲಿಂದ ಬಂದ್ರಯ್ಯ? ಎಲ್ಲಿಗೆ ಹೋಗಬೇಕು? ನಾವಾದರೆ ನಿಮ್ಮ ಲೊಕೇಶನ್ ಶೇರ್ ಮಾಡಿ ಬಂದ್ಬಿಡ್ತೀವಿ ಅಲ್ಲಿಗೆ. ಸ್ತೋತ್ರ. ನೋ GPS, ನಥಿಂಗ್. ದೇವ್ರು ಹೇಳಿದ್ರು ಹಿಂದಟ್ಟು ಸಿಕ್ಕುವುದು, ಎಲ್ಲವನ್ನ ಬಿಡಿಸ್ಕೊಂಬರ್ತೀಯ. ಓ ಮೈ ಗಾಡ್. ದೇವರು ಏನಾದರೂ ಹೇಳಿದ್ರೆ, ಇಫ್ ಗಾಡ್ ಸೆಟ್ ಸಮಥಿಂಗ್ that settle the case. ಒಂದು ಸಾರಿ ದೇವರು ನಿನ್ನ ವಿಷಯವಾಗಿ ಏನಾದರೂ ಹೇಳಿದ್ರೆ ನಿನ್ನ ಕೇಸ್ ಸೆಟ್ಲ್ ಆಯಿತು ಅಂತ ಅರ್ಥ. ಸೋತ್ರ ನೋಡ್ರಿ, ಕೆಲವ್ರು ನಂಬಿಕೆನೇ ಬರಲಿಲ್ಲ. ಅಯ್ಯೋ, ನಾನು ಎಷ್ಟು ಸತಿ ಕೇಳಿದ್ದೀನಿ, ಏನೂ ನಡೀಲೇ ಇಲ್ಲ. ಕಮ
ಒಂದು ಸಾರಿ ದೇವರು ನಿನ್ನ ವಿಷಯದಲ್ಲಿ ನಿನಗೇನಾದರೂ ಉತ್ತರ ಕೊಟ್ಟಿದ್ರೆ ಸೆಟ್ಲ್ ಆಯಿತು. ಸಭೆ ವಿಷಯದಲ್ಲಿ ದೇವರು ಏನಾದರೂ ಇದೇ ಪುಲ್ಪೀಟಲ್ಲಿ ನಿಂತ್ಕೊಂಡು ಯಾರಾದರೂ ಪ್ರವದಿಸಿದ್ರೆ ಆ ಪ್ರವದನೆ ನನ್ನ ಜವಾಬ್ದಾರಿ ಅಲ್ಲ, ಅದು ನೆರವೇರಿಸಬೇಕಾದ ಜವಾಬ್ದಾರಿ ಪರಲೋಕದ ದೇವರು. ಅದರ ಅರ್ಥ ನನ್ನ ನಂಬಿಕೆ ಇಟ್ ಈಸ್ ಆಲ್ರೆಡಿ ಡನ್ ಇನ್ ದ ಹೆವೆನ್. ಇದು ಸೆಟ್ಲ್ ಆಗಿರೋ ವಿಷಯ. ಯಾರಾದರೂ ದೇವರ ವಾಕ್ಯ ಕೇಳುವಾಗ ಪೂರ್ಣ ಹೃದಯದಿಂದ ಎಸ್, ನನ್ನ ಕೇಸ್ ದೇವ್ರ ಕೈಗೆ ಎತ್ಕೊಂಡಿದ್ದಾನೆ, ಅದರ ಕುರಿತಿನ ನನಗೆ ನಿರಾಶೆ ಇಲ್ಲ, ಇನ್ನು ಆ ವಿಷಯದಲ್ಲಿ ನಾನು ಜಯ ಕಾಣ್ತೀನಿ, ಯಶಸ್ಸು ಕಾಣ್ತೀನಿ ಅನ್ನೋರು ಯಾರಾದರೂ ಇದರ ಒಳಗಡೆ ನಂಬೋರು ಇರೋದಾದ್ರೆ ನಿನ್ನ ಎಲ್ಲ ವಿಷಯಗಳ ಮೇಲೆ ದೇವರ ಹಸ್ತಕ್ಷೇಪ ನಡೆಯಲಿಕ್ಕೆ ಹೋಗುತ್ತೆ. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ, ಐ ಡೋಂಟ್ ನೋ ವೆನ್, ಐ ಡೋಂಟ್ ನೋ, ಬಟ್ ಐ ಬಿಲೀವ್ ಇನ್ ಮೈ ಗಾಡ್. ಅಂಥವ್ರು ಯಾರಾದರೂ ಇದ್ದೀರಾ? ಯಾವತ್ತು ನಡೆಯುತ್ತೆ, ಹೆಂಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ, ಯಾರು ನಡೆಸ್ತಾರೆ, ಏನು ಪ್ರಶ್ನೆ ಮಾಡಿದೆ ಒಂದೇ ಒಂದು ಮಾತು, ದೇವರೇ ನಾನು ನಿನ್ನ ನಂಬಿದ್ದೇನೆ, ನಿನ್ನ ಮಾತು ಆಮೇನ್ ಅಂದರೆ ಆಮೇನ್, ಆಮೇನ್ ಅಂದರೆ ಆಮೇನ್. ನೀನು ಹೇಳಿರುವ ವಾಗ್ದಾನಗಳು ಅದು ಎಷ್ಟಿದ್ದರೂ ಕ್ರಿಸ್ತ ಯೇಸುವಿನಲ್ಲಿ ಅದು ಆಮೇನ್ ಆಮೇನ್ ಆಗಿರುತ್ತೆ. ದೇವರು ತನ್ನ ನಂಬಿಗಸ್ತತನವನ್ನ, ತನ್ನ ಸ್ವಭಾವದ ನಂಬಿಗಸ್ತತನವನ್ನ ಅದರ ಹಿಂದ್ಗಡೆ ಒಂದು ದೊಡ್ಡ ಸೈನ್ಯವಾಗಿ ಇಳಿಸ್ಬಿಡ್ತಾನೆ. ಅದಕ್ಕೆ ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೀವಿ, ಮನುಷ್ಯನು ಸಹಿಸಬಹುದಾದ ಪರಿಶೋಧನೆಯ ವಿನಃ ಅದಕ್ಕಿಂತ ಹೆಚ್ಚಿನದನ್ನು ಅವನು ಬರಗೊಡಿಸನು. ಪರಿಶೋಧನೆ ಬರ್ತಲೇ ಅದು ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದಂಥ ಮಾರ್ಗವನ್ನು ದೇವರೇ ಸಿದ್ಧ ಮಾಡಿರ್ತಾನೆ. ಕಾರಣ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಹಾಗಾದ್ರೆ ನಿನಗೇನಾದ್ರೂ ವಾಗ್ದಾನ ಮಾಡಿದ್ರೆ ದೇವರು ನಂಬಿಗಸ್ತನಾಗಿರೋದ್ರಿಂದ ಆ ವಾಗ್ದಾನದ ಹೊಣೆ ದೇವರು ಹೊತ್ಕೊಳ್ತಾನೆ. ಈ ತಿಂಗಳು ನಿನಗೆ ಯಶಸ್ಸು ಅಂದ್ರೆ ನೀನು ಹೋಗುವ ಸ್ಥಳಗಳಲ್ಲೆಲ್ಲ ಯಶಸ್ಸಿನ ಫೇವರ್, ಆ ಕೃಪೆ ನಿನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಕಮಾನ್, ಯಾರಾದ್ರೂ ಹೇಳ್ರಿ ಆ ಆಲೋಚನೆ ನನಗುಳ್ಳದ. ನಾನು ಕಾಲೇಜಿಗೆ ಹೋಗ್ಲಿ, ಶಾಲೆಗೆ ಹೋಗ್ಲಿ, ಆಫೀಸ್ಗೆ ಹೋಗ್ಲಿ, ಬಿಸ್ನೆಸ್ಗೆ ಹೋಗ್ಲಿ, ಯಾರನ್ನಾದ್ರೂ ಮೀಟ್ ಮಾಡಲಿ, ಈ ಯಶಸ್ಸು, ಈ ಸಕ್ಸಸ್ ನನ್ನನ್ನು ಹಿಂಬಾಲಿಸ್ತಾ ಇದೆ, ನನ್ನನ್ನು ಹಿಂಬಾಲಿಸ್ತಾ ಇದೆ. ಇವತ್ತು ಕೆಲವರು ಅನೇಕ ವರ್ಷಗಳಿಂದ ತಡೆ ಹಿಡಿದಿರುವ ಆ ಶಕ್ತಿಗಳು ಇವತ್ತು ಮಾಯ ಆಗಲಾಗಿರುತ್ತದೆ. ಸಿ, ಫೇತ್ ಅನ್ನೋದು ನಂಬಿಕೆ. ನಂಬಿಕೆ ಡೆಫಿನಿಷನ್ ಏನು? ನಂಬಿಕೆ ಡೆಫಿನಿಷನ್ ಹಂಗಲ್ಲ. ನೀವು ಹೇಳಬೇಕಾದದ್ದು ಇಬ್ರಿಯ ಪತ್ರಿಕೆ 11:1 ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳ ಕುರಿತಾಗಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು ನಂಬಿಕೆಯಾಗಿದೆ. ದಟ್ ಮೀನ್ಸ್ ನಂಬಿಕೆ ಅನ್ನೋದು ಇಂಗ್ಲೀಷ್ನಲ್ಲಿ 2 ಪದ ಬರುತ್ತೆ, ಫೇತ್ ಆ್ಯಂಡ್ ಬಿಲೀಫ್. ಹಲೋ, ಫೇತ್ ಆ್ಯಂಡ್ ಬಿಲೀಫ್. ನಂಬಿಕೆ, ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತೀವಿ ನಂಬಿಕೆ ಮತ್ತು ವಿಶ್ವಾಸ. ವಿಶ್ವಾಸಿಗಳು ಅಂತ ಹೇಳೋದು, ಅದರ ಅರ್ಥ ಏನು? ಅದೇ ಗೊತ್ತಿಲ್ಲ ಪಾಸ್ಟರ್ ನಮಗೆ. ಆದರೂ ವಿಶ್ವಾಸಿಗಳು ನಾವು, ಸ್ತೋತ್ರ, ವಿಶ್ವಾಸಿಗಳು. ಲಿಸನ್ ಟು ಮೀ. ಫೇತ್ ಅದೊಂದು ನೌನ್, ಅದಕ್ಕೆ ನಾಮಪದ ಅಂತಾರೆ. ನಾಮಪದ. ಈಗ ನಾನು ಯಾರು? ರವಿಮಣಿ, ಅದು ನನ್ನ ನಾಮಪದ.
ಆಮೇಲೆ ಅದನ್ನು ಗ್ರಾಮರಲ್ಲಿ ನಾಮಪದ ನೌನ್ ಅಂತೀವಿ, ಇಂಗ್ಲೀಷಲ್ಲಿ ನೌನ್. ಬಿಲೀಫ್ ಅನ್ನೋದು ವರ್ಬ್ ಅನ್ನೋದು ಕ್ರಿಯಾಪದ. ನಾನು ರವಿಮಣಿ, ನನ್ನ ಆ್ಯಕ್ಷನಲ್ಲಿ ಆದಾಗ ಅದು ಕ್ರಿಯಾಪದ. ಅರ್ಥ ಆಯ್ತಾ? ಅದಕ್ಕೆ ಯಾಕೋಬನು ಹೇಳ್ತಾನೆ, ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ಸತ್ತದಾಗಿದೆ ಅಂತ. ಏನಾಗಿದೆ? ಹಾಗಾದರೆ ನಿನ್ನ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ನಿನ್ನ ಒಳಗಡೆ ದೇವರ ವಾಕ್ಯದ ಕುರಿತಾದ ನಂಬಿಕೆ ಆಳವಾಗಿ ಬೇರೂರಬೇಕು. ಲೆಟ್ ಮೀ ಎಕ್ಸ್ಪ್ಲೇನ್. ಎಲ್ಲ ಯಶಸ್ಸು ದೇವರ ವಾಕ್ಯದ ಮೂಲಕನೇ ಬರೋದು. ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಆಶೀರ್ವಾದವು, ಪ್ರತಿಯೊಂದು ಯಶಸ್ಸು ದೇವರ ವಾಕ್ಯದ ಮೂಲಕನೇ ಬರೋದು. ಕಮಾನ್ ಪಾಸ್ಟ್ರೇ, ಸ್ವಲ್ಪ ಹಾಳಕ್ಕೆ ಹೋಗಿ ಪಾಸ್ಟ್ರಿ ಅಂತ ಹೇಳ್ರಿ ಯಾರಾದ್ರೂ. ಈ ಯಶಸ್ಸು, ಸಕ್ಸಸ್ ಎನ್ನುವಂಥ ಪದ ಹಳೆ ಒಡಂಬಡಿಕೆಯಲ್ಲಿ ಫಸ್ಟ್ ಉಪಯೋಗಿಸಿರೋದು ಎಲ್ಲಿ ಗೊತ್ತಾ? ಯೋಶುವನ ಪುಸ್ತಕದಲ್ಲಿ. ಯೋಶುವನ ಪುಸ್ತಕ 1:8. ಯೋಶುವನ ಪುಸ್ತಕ 1:8. ಜೋಶುವ ಚಾಪ್ಟರ್ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಎಲ್ಲಿರಲಿ? ಏನಿರಲಿ? ಅದರ ಅರ್ಥ ಏನು? ಸ್ತೋತ್ರ ಪಾಸ್ಟ್ರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49:2. ನನ್ನ ಬಾಯನ್ನ ಹದವಾದ ಖಡ್ಗವನ್ನಾಗಿ ಮಾಡಿ. ಸ್ತೋತ್ರ. ಹಾಗಾದ್ರೆ ನಿನ್ನ ಬಾಯಿ ಏನು? ನನ್ನ ಬಾಯಿ ಏನು ಅಂತ ಗೊತ್ತಾಗಬೇಕಾದ್ರೆ ನನ್ನ ಗಂಡನ ಕೇಳಿ ಪಾಸ್ಟ್ರಿ. ತಿವಿದಾಕ್ಬಿಡ್ತೀನಿ, ಬಾಯಿ ಮಾತಲ್ಲೇ ತಿವಿದಾಕ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ. ಸ್ತೋತ್ರ. ನಿನ್ನ ಬಾಯಿಯನ್ನ ಹದವಾದ ಖಡ್ಗವನ್ನಾಗಿ ದೇವರು ಮಾಡಿದ್ದಾನೆ. ಇಲ್ಲಿ ಯೋಶುವನ ಬಳಿಯಲ್ಲಿ ಹೇಳ್ತಾರೆ, ನಿನ್ನ ಬಾಯಲ್ಲಿ ಧರ್ಮಶಾಸ್ತ್ರವು. ಯೋಶುವ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಬಾಯಲ್ಲಿ ಇರಲಿ ಅಂದರೆ ಏನು ಅರ್ಥ ಆಗುತ್ತಾ? ನೀನು ಯಾವಾಗಲೂ ಬಾಯಿ ಎತ್ತಿದ್ರೆ ವಾಕ್ಯ ಮಾತನಾಡೋ ಅಂತಾರೆ. ಅದೆಂಥ ವಾಕ್ಯ? ಹದವಾದ ಖಡ್ಗ. ಆಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಏನಾಗುತ್ತೀಯ? ಸಫಲನಾಗ್ತೀಯ, ಕೃತಾರ್ಥನಾಗ್ತೀಯ, ನೀನು ಯಶಸ್ಸು ಕಾಣ್ತೀಯ, ಫಲಭರಿತನಾಗಿರ್ತೀಯ. ಯೇಸುವಿನ ನಾಮದಲ್ಲಿ ಎಷ್ಟು ಜನ ಹೇಳ್ತೀರಾ ವಾಕ್ಯಕ್ಕೆ ಶಕ್ತಿ ಇದೆ? ವಾಕ್ಯ ಕೇಳಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡೋದಲ್ಲ. ವಾಕ್ಯವನ್ನು ನಾನು ಧ್ಯಾನಿಸುತ್ತೇನೆ, ನನ್ನ ಧ್ಯಾನದಲ್ಲಿ ಬೆಂಕಿ ಉರಿಯುತ್ತದೆ. ಯಾವಾಗ ನನ್ನ ದೇವರು ನನ್ನೊಟ್ಟಿಗೆ ಮಾತನಾಡುವಾಗ, ನಾನು ಅದನ್ನು ಅನುಸರಿಸಿ ನಡೆಯುವಾಗ, ನಾನು ಹೋಗುವ ಸ್ಥಳಗಳಲ್ಲಿ ದೇರ್ ಇಸ್ ನೋ ಫೇಲ್ಯೂರ್, ಎಲ್ಲೂ ಸೋಲಿಲ್ಲ, ಎಲ್ಲ ಕಡೆಗಳಲ್ಲಿ ಸಫಲನಾಗಿರ್ತೇನೆ, ಕೃತಾರ್ಥನಾಗಿ. ಯೋಶುವನ ಜೀವನದಲ್ಲಿ ಹೋರಾಟ ಇಲ್ವಾ? ಅವನು 31 ಅರಸರಗಳ ಸಂಗಡ ಯುದ್ಧ ಮಾಡಿದ. ಯುದ್ಧ ಮಾಡದೆ ಯಾವುದನ್ನು ಸ್ವಾಧೀನಪಡಿಸ್ಕೊಳ್ಳಿಲ್ಲ. ಕಡೆಗೆ ಅವನ ಪುಸ್ತಕದಲ್ಲಿ ಹೇಳ್ತಾರೆ, ದೇವರ ವಾಗ್ದಾನಗಳು, ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂಥ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು. ವಾಟ್ ಈಸ್ ದ ಸೀಕ್ರೆಟ್? ಸೀಕ್ರೆಟ್ ಇಸ್ ದಿಸ್. ನಮಗೆ ಬರೋ ಪ್ರಾಬ್ಲಮ್ ಏನು ಗೊತ್ತಾ? ವಾಕ್ಯ ಪ್ರಸಂಗ,
ನಿನ್ನ ವರದಾನವನ್ನು ನೀಡಿ. ದೇವರು ಯಾರಿಗೆ? ನಿನಗ. ಬಾಯಿ ಎತ್ತಿದ್ರೆ ಸುಳ್ಳು, ಬಾಯಿ ಎತ್ತಿದ್ರೆ ಕಪಟ, ಅನೀತಿ, ಅಧರ್ಮ, ಒಲಸು ಮಾತು, ಕುಚ್ಚೋದೆ ಮಾತು, ಮತ್ತೊಬ್ಬರನ್ನ ಚುಚ್ಚೋ ಮಾತು. ಆಮೇಲೆ ಬಂದ್ಬಿಟ್ಟು ದೇವಾ ನಿನ್ನ ವರದ. ದೇವರಲ್ಲಿ ಕಪಾಳ ಕೊಡಿದಿರ ಇರೋದು ನಿನ್ನ ಭಾಗ್ಯ. ಕರೆಕ್ಟಾ? ಇದ್ದೀರಾ ನೀವು ನನ್ನ ಜೊತೆ? ಯೋಶುವನ ಆಶೀರ್ವಾದ ಕಾಣೋದಕ್ಕೆ ಕಾರಣ, ಯಶಸ್ಸು ಕಾಣೋದಕ್ಕೆ ಕಾರಣ, ಈ ನೆವರ್ ಡಿಫೀಟೆಡ್. ಒಂದು ಸತಿ ಮಾತ್ರ ಅವನು ಸೋಲ್ತಾರೆ. ಯಾರು? ಯೋಶುವ ಸೋಲ್ತಿದ್ದಲ್ಲ, ಸೈನ್ಯ ಹೋಗ್ತಾರೆ. ಎಲ್ಲ ಎಷ್ಟು ಜನ ಹೋಗ್ತೀರ? ಆ ಪಟ್ಟಣ ಚಿಕ್ಕದು ಅದು, ಸೋತ್ರ. ಅದನ್ನು ಸ್ವಾಧೀನ ಮಾಡ್ಕೊಂಬಿಡೋಣ. ಆದರೆ ಅಲ್ಲಿ ಒಬ್ಬ ಇದ್ದ, ಆಕಾನ್. ಒಬ್ಬ ಆಕಾನ್ನಿಂದ ಇಸ್ರಾಯೇಲ್ ಜನರಿಗೆ ಸೋಲಾಯಿತು. ಆದರೆ ಬಿಡಲಿಲ್ಲ ಯೋಶುವನ. ಕಾರಣ ಅವನು ಹಗಲು ಇರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುತ್ತಾ, ಅದನ್ನೇ ಅವನು ಧ್ಯಾನಿಸ್ತಾ ಬರ್ತಾನೆ ನೋಡ್ರಿ. ಅವನ ಬಾಯಲ್ಲಿ ಯಾವಾಗಲೂ ಕರ್ತನೆ ನಿನ್ನ ವಾಕ್ಯ ಇಂತೆನ್ನುತ್ತೆ, ನಿನ್ನ ವಾಕ್ಯ ಇಂತೆನ್ನುತ್ತೆ. ನಿನ್ನೆ ನಾನು ಮಲಯಾಳಂ ಸರ್ವಿಸಲ್ಲಿ ಹೇಳಿದೆ, ಸೈತಾನನನ್ನು ಜಯಿಸಿದ್ದು ಯೇಸು ಸ್ವಾಮಿ ತೋಳ್ಬಲದಿಂದ ಅಲ್ಲ, ವಾಕ್ಯದ ಬಲದಿಂದ. ದೇವರ ವಾಕ್ಯ ಇಂತೆನ್ನುತ್ತದೆ ಅಂತ. ಇವತ್ತು ಕೆಲವರು ಹೇಳ್ರಿ, ಯೇಸುವಿನ ನಾಮದಲ್ಲೇ ನನ್ನ ಯಶಸ್ವಿನ ಹಿಂದೆ ಇರುವ ಸೀಕ್ರೆಟ್ ಏನು ಗೊತ್ತಾ? ಅದು ದೇವರ ವಾಕ್ಯವಾಗಿದೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಶಬ್ದ ತೆಗೆದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ವಿತೌಟ್ ಗಾಡ್ಸ್ ವರ್ಡ್ ಯು ಕ್ಯಾನಾಟ್ ಸಕ್ಸಸ್ಫುಲ್. ಯುವರ್ ಸಕ್ಸಸ್ ಇಸ್ ಇನ್ ದ ವರ್ಡ್ ಆಫ್ ಗಾಡ್. ಬಟ್ ಯು ಮಸ್ಟ್ ಫಾಲೋ the word of God. Hallelujah. That means you have to respond to it. ನೀನು ಅದಕ್ಕೆ ಪ್ರತಿಕರಿಸಬೇಕು. ಉದಾಹರಣೆ ಹೇಳ್ತೇನೆ. ದಾವೀದನಿಗೆ ದೇವರು ಹೇಳಿದ್ರು, ಪರ್ಸ್ಯೂ, ಓವರ್ಟೇಕ್ ಆ್ಯಂಡ್ ರಿಕವರ್ ಆಲ್. ನೀನು ಹಿಂದಟ್ಟು ಹಿಡ್ಕೋ, ಮತ್ತು ನಿನಗೆಲ್ಲ ಬಿಡಿಸ್ಕೊಂಬರ್ತೀಯ. ನೀನೆಲ್ಲ ಬಿಡಿಸ್ಕೊಂಬರ್ತೀಯ, ಹೌದಲ್ವಾ? ಈ 3 ಕಾರ್ಯ ಕೇಳಿದ ತಕ್ಷಣ ಇವನ್ ಪ್ರಶ್ನೆ, ನಾವಾದರೆ 108 ಪ್ರಶ್ನೆ ಕೇಳ್ತಾ ಇದ್ವಿ. ಕೆಲವರಿಗೆ ನಾವು ಫೋನ್ ನಂಬರ್ ಕೊಟ್ಟರೆ ಫೋನೂ ಮಾಡಲ್ಲ, ಡೈರೆಕ್ಷನ್ ಕೊಟ್ಟರೆ ಡೈರೆಕ್ಷನು ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೋತ್ರ ನ್ಯಾವಿಗೇಷನ್ ಕೊಟ್ಟಿರ್ತೆ, ಮನೆ ಮುಂದೆ ನಿಂತಿರ್ತಾರೆ, ಹುಡುಕ್ತಾ ಇರ್ತಾರೆ, ಎದುರು ನೋಡಲ್ಲ, ಗೇಟಲ್ಲಿ ಹೆಸರು ನೋಡಲ್ಲ, ಅಡ್ರೆಸ್ ಮನೆ ನಂಬರ್ ನೋಡಲ್ಲ. ಇವನು ಆಕಾಶ ಭೂಮಿ ಒಂದು ಮಾಡಲು ಅಂತ ಹೇಳಿ ಸೋತ್ರ ಇವನು ಹಿಂಗೆಲ್ಲ ನೋಡ್ತಾ ಇರ್ತಾನೆ. ಆಮೇಲೆ ಅರ್ಧ ಗಂಟೆ ಆದಮೇಲೆ, ಸಾರ್ ನಿಮ್ಮ ಲೊಕೇಶನ್ ಸಿಗಲಿಲ್ಲ, ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲಿದ್ದಯ್ಯ? ಅದೇ ಸರ್ ರವಿಮಣಿ ಅಂತ ಬರ್ದಿತ್ತಲ್ಲ, ಮನೆ ಮುಂದೆ ಇದ್ದೆ. ಅದೇ ಕಣಯ್ಯ ನಾನು. ಕೆಲವರು ದಟ್ರು. ಇಲ್ಲಿ ದಾವೀದನಿಗೆ ದೇವರು ಅಡ್ರೆಸ್ ಕೊಡಲಿಲ್ಲ, GPS ಕೊಡಲಿಲ್ಲ, ಲೊಕೇಶನ್ ಕೊಡಲಿಲ್ಲ, ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಎಂಥದೂ ಇಲ್ಲ. ನೀನು ಹೋಗಿ ಹಿಂದಟ್ಟು ಹಿಡ್ಕೊಂಬತ್ತೀಯ, ನೀನೆಲ್ಲ ವಾಪಸ್ ರಿಕವರ್ ಮಾಡ್ಕೋತೀಯ. ಅವನು ಕೇಳ್ದ, ಅವನು ಎದ್ದ. ಫಸ್ಟ್ ಕೇಳಿದ್ದು ನಂಬಿಕೆ, ಆಮೇಲೆ ಅವನು ಕ್ರಿಯಾಪದಕ್ಕೆ ಹಾಕ್ದ, ಅದನ್ನು ಆ್ಯಕ್ಷನ್ಗೆ ಹಾಕ್ದ, ದೇವರ ಶಬ್ದಕ್ಕೆ ರೆಸ್ಪಾಂಡ್ ಮಾಡ್ದ. ಏನು ಮಾಡ್ದ? 1 ಸಮುವೇಲ 30:18-19 18-19. ದಾವೀದನು ತನ್ನ 2 ಹೆಂಡತಿಯರನ್ನು ಅಮಾಲೇಕ್ಯರು ಒಯ್ದಿದ್ದ ಎಲ್ಲ ಕೊಳ್ಳೆಯನ್ನ ಬಿಡಿಸಿಕೊಂಡನು. ಏನು ಮಾಡ್ದ? ಅಯ್ಯೋ ದೇವ್ರೆ, ಏನು ಅವನು ಬಿಡಿಸ್ಕೊಂಡ್ರೆ ಏನು ಪಾಸ್ಟ್ರೆ, ನಮ್ಮನ್ನು ಬಿಡಿಸೋರು ಯಾರು ಅಂತ. ದಾವೀದನು ಎಲ್ಲ ಕೊಳ್ಳೆಯನ್ನ ಬಿಡಿಸ್ಕೊಂಡನು. ಅಮಾಲೇಕ್ಯರು ಒಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ, ಗಂಡು ಹೆಣ್ಣು ಮಕ್ಕಳುಗಳಾಗಲಿ, ಒಂದನ್ನು ಬಿಡದೆ ಎಲ್ಲವನ್ನ ತಿರುಗಿ ತೆಗೆದುಕೊಂಡು ಬಂದನು. ಇವತ್ತು ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ರಿ, ಎಲ್ಲ ವಾಪಸ್ ಬರಲೇಬೇಕು.
ಮಾಡಿರೋ ವಾಗ್ದಾನ ಡಿಲೇ ಆಗಿರೋದು ಎಲ್ಲಾದರೂ ಇದ್ದರೆ ಅದೆಲ್ಲ ವಾಪಸ್ ಬರಲೇಬೇಕು, ಯಶಸ್ವಿನ ಮುಂದೆ ಬರಲೇಬೇಕು ಅಂತ ಶಬ್ದ ತೆಗೆದು ಪ್ರಾರ್ಥನೆ ಮಾಡಿರಿ. 1 ನಿಮಿಷ ಪಾಸ್ಟರ್ಸ್ ನೀವು ಮುಂದೆ ಬನ್ನಿರಿ, ನಾವು ಒಟ್ಟಿಗೆ ಜನರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ಓಡ್ ಬನ್ರಿ. ದ ಮಂತ್ ಆಫ್ ಸಕ್ಸಸ್, ಇದು ಯಶಸ್ಸಿನ ತಿಂಗಳು. ದ ಮಂತ್ ಆಫ್ ಸಕ್ಸಸ್. ನಿನ್ನ ಜೀವನದಲ್ಲಿ ನಿನ್ನ ನಿರಾಶೆ ಅಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ನೀನು ವಾಗ್ದಾನ ಮಾಡಿದ್ದೀಯಾ, ನಿನ್ನ ವಾಗ್ದಾನ ಅದು ಎಷ್ಟಿರೋದಾದರೂ ಕ್ರಿಸ್ತ ಯೇಸುವಿನಲ್ಲಿ ಆಮೀನ್ ಆಗಿದೆ. ಅದು ಒಂದು ತಪ್ಪಿ ಹೋಗೋದಿಲ್ಲ. ಇಸ್ರಾಯೇಲರಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ನನ್ನ ಜೀವನದಲ್ಲೂ ತಪ್ಪಿ ಹೋಗಲ್ಲ, ನನ್ನ ಮಕ್ಕಳ ಜೀವನದಲ್ಲಿ ತಪ್ಪಿ ಹೋಗಲ್ಲ, ನನ್ನ ಸಭೆ ವಿಷಯದಲ್ಲಿ ತಪ್ಪಿ ಹೋಗಲ್ಲ ಎಂಬುವವರು ಎಲ್ಲರೂ ನನ್ನ ಸೇವೆ ವಿಷಯದಲ್ಲಿ ತಪ್ಪಿ ಹೋಗಲ್ಲ, ನನ್ನ ಬಿಸ್ನೆಸ್ಸಿನ ವಿಷಯದಲ್ಲಿ ತಪ್ಪಿ ಹೋಗಲ್ಲ. ಕಮಾನ್. ಕೆಲವರು ಎಲ್ಲಿ ಹೋಗಿ ಏನು ಕೈ ಹಾಕಿದ್ರು ನಿರಾಶೆ, ಎಲ್ಲಿ ಮುಟ್ಟಿದ್ರು ನಿರಾಶೆ, ಸೋಲು, ಪರಾಜಯ, ಫೇಲ್ಯೂರ್. ನಿನ್ನ ಜೀವನದಲ್ಲಿ ನೀನು ಎಲ್ಲೂ ಸಕ್ಸಸ್ ಕಾಣೋದಿಲ್ಲ ಅಂತ ಶತ್ರು ಬರೆಯುವಾಗ ಇವತ್ತು ಕೂಗಿ ಹೇಳ್ರಿ ಯೇಸುವಿನ ನಾಮದಲ್ಲಿ. ನಾವು ದೈವ ಸೇವಕರುಗಳು ಇಲ್ಲಿಂದ ನಿಮ್ಮ ಮೇಲೆ ಆಶೀರ್ವಾದವನ್ನು ಕೂಗಿ ಸಾರ್ತಾ ಇದ್ದೇವೆ. ದೇವರ ವಾಕ್ಯದ ಪ್ರಮಾಣದಲ್ಲಿ, ದೇವರು ಕೊಟ್ಟಿರುವ ಅಭಿಷೇಕದಲ್ಲಿ ಈಗ ನಾನು ಇವತ್ತು ನಿಮಗಾಗಿ ಪ್ರವದಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಜೂನ್ ತಿಂಗಳ ಆರಂಭದ ಗಳಿಗೆಯಿಂದ ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ, ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ನೀವು ಸಫಲರಾಗಿರ್ತೀರಾ, ಕೃತಾರ್ಥರಾಗಿರ್ತೀರಾ. ಸೋಲು ಅಲ್ಲ, ನಿರಾಶೆ ಇಲ್ಲ, ದುಃಖ ಕಾಡೋದಿಲ್ಲ, ನಷ್ಟಗಳು ಲಾಭವಾಗಿ ಪರಿವರ್ತನೆ ಆಗಿ ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಸನ್ಮಾನಿಸುವ ತಿಂಗಳಾಗಿರೋದ್ರಿಂದ ನಾನು ಪ್ರಾರ್ಥಿಸಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಇದು ನಿಮ್ಮ ತಲೆಮಾರಿನ ಮೇಲೂ ನೆಲೆಗೊಂಡಿರಲಿ, ನಿಮ್ಮ ಕುಟುಂಬದ ಮೇಲೆ ನೆಲೆಗೊಂಡಿರಲಿ, ಇದು ನಿಮ್ಮ ಬಿಸ್ನೆಸ್ಸಿನ ಮೇಲೆ ನೆಲೆಗೊಂಡಿರಲಿ, ಇದು ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ಪ್ರತಿಯೊಂದು ವ್ಯಕ್ತಿಗಳ ಕುಟುಂಬಗಳ ಮೇಲೆ ಇದು ನೆಲೆಗೊಂಡಿರಲಿ. ನೀವು ನಿರಾಶೆಗೊಳಗಾಗೋದಿಲ್ಲ, ನಿಮ್ಮ ಜೀವನ ಯಶಸ್ಸಾಗಿರುತ್ತೆ. ಜೂನ್ ತಿಂಗಳು ಯಶಸ್ಸಿನ ತಿಂಗಳಾಗಿರುತ್ತೆ. ದ ಮಂತ್ ಆಫ್ ಜೂನ್ ಸಕ್ಸಸ್. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಬ್ಲೆಸ್ ಮಾಡುವಂತನಾಗಿದ್ದೇನೆ, ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.